ನಮಸ್ಕಾರ, ಸ್ವಾಗತ ರಕ್ಷ್ವಿ ಚಾನಲ್ಗೆ. ಇಲ್ಲಿ ನಾವು ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಸರಳ ಕನ್ನಡದಲ್ಲಿ ತಿಳಿದುಕೊಳ್ಳೋಣ. ಭಗವದ್ಗೀತೆ ಎಂದರೆ ಕೇವಲ ಒಂದು ಧಾರ್ಮಿಕ ಗ್ರಂಥವಲ್ಲ. ಇದು ಜೀವನದ ಪ್ರತಿಯೊಂದು ಸಮಸ್ಯೆಗೆ ಉತ್ತರ ನೀಡುವ ಮಾರ್ಗದರ್ಶಕ. ಕುರುಕ್ಷೇತ್ರ ಭೂಮಿಯಲ್ಲಿ ಅರ್ಜುನನ ಸಂಶಯವನ್ನು ಪರಿಹರಿಸಲು ಶ್ರೀಕೃಷ್ಣನು ನೀಡಿದ ಈ ಉಪದೇಶಗಳು ಇಂದಿಗೂ ನಮ್ಮ ಜೀವನಕ್ಕೆ ಬೆಳಕಾಗಿವೆ. ಈ ಸರಣಿಯಲ್ಲಿ ನಾವು ಶ್ಲೋಕವನ್ನು ಪಠಿಸಿ ಅದರ ಕನ್ನಡ ಅರ್ಥವನ್ನು ತಿಳಿದುಕೊಂಡು ಅದು ನಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಸಂಬಂಧಿಸಿದೆ ಎಂಬುದನ್ನು ಚರ್ಚಿಸೋಣ. ಹಾಗಾದರೆ ಬನ್ನಿ ಒಟ್ಟಾಗಿ ಶ್ರೀಮದ್ ಭಗವದ್ಗೀತೆಯ ದಿವ್ಯ ಜ್ಞಾನವನ್ನು ಅರಿಯೋಣ. ಇಂದು ನಾವು ಭಗವದ್ಗೀತೆಯ ಮೊದಲನೆಯ ಶ್ಲೋಕವನ್ನು ಕಥೆಯ ರೀತಿಯಲ್ಲಿ ತಿಳಿದುಕೊಳ್ಳೋಣ. ಅಂತನಾದ ಹಸ್ತಿನಾಪುರದ ರಾಜ ಧೃತರಾಷ್ಟ್ರನು ತನ್ನ ಮಗ ದುರ್ಯೋಧನ ಮತ್ತು ಪಾಂಡವರು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಮುಖಾಮುಖಿಯಾಗಿರುವಾಗ ಆತನು ಸ್ವತಃ ನೋಡಲು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ಅವನು ತನ್ನ ಮಂತ್ರಿ ಮತ್ತು ದೃಷ್ಟಿದಾನ ಹೊಂದಿದ್ದ ಸಂಜಯನನ್ನು ಪ್ರಶ್ನಿಸುತ್ತಾನೆ. ಧೃತರಾಷ್ಟ್ರನು ಕೇಳುತ್ತಾನೆ, ಓ ಸಂಜಯ, ಕುರುವಂಶದ ಪವಿತ್ರ ಭೂಮಿಯಾದ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡವರ ಮಕ್ಕಳು ಯುದ್ಧಕ್ಕಾಗಿ ಸೇರಿದ್ದಾರೆ. ಅವರು ಈಗ ಏನು ಮಾಡುತ್ತಿದ್ದಾರೆ? ಇಲ್ಲಿ ಎರಡು ವಿಷಯಗಳು ಗಮನಿಸಬೇಕಾಗಿದೆ. ಧೃತರಾಷ್ಟ್ರನು ಮಾಮಕಃ ಎಂದರೆ ನನ್ನ ಮಕ್ಕಳು ಎಂದು ಕರೆಯುತ್ತಾನೆ, ಆದರೆ ಪಾಂಡವರನ್ನು ನಮ್ಮ ಮಕ್ಕಳು ಎಂದೇ ಹೇಳದೆ ಬೇರೆ ಮಾಡುತ್ತಾನೆ. ಇದು ಅವನ ಮನಸ್ಸಲ್ಲಿ ಇದ್ದ ಅಸೂಯೆ ಮತ್ತು ಪಕ್ಷಪಾತವನ್ನು ತೋರಿಸುತ್ತದೆ. ಅವನು ಧರ್ಮಕ್ಷೇತ್ರ ಎಂದು ಕರೆಯುತ್ತಾನೆ. ಕುರುಕ್ಷೇತ್ರವು ಯುದ್ಧಭೂಮಿಯು ಮಾತ್ರವಲ್ಲ, ಅದು ಧರ್ಮವನ್ನು ಕಾಪಾಡುವ ಪವಿತ್ರ ಕ್ಷೇತ್ರ. ಇದರ ಅರ್ಥ ಅಲ್ಲಿ ನಡೆಯುವ ಸಮರ ಕೇವಲ ಶಸ್ತ್ರಾಸ್ತ್ರಗಳ ಯುದ್ಧವಲ್ಲ, ಅದು ಧರ್ಮ ಮತ್ತು ಅಧರ್ಮಗಳ ನಡುವೆ ಸಂಘರ್ಷ. ಇದು ನಮಗೆ ನೀಡುವ ಪಾಠ. ನಮ್ಮ ಜೀವನದಲ್ಲಿಯೂ ಒಂದು ಕುರುಕ್ಷೇತ್ರ ಇದೆ. ಅದು ನಮ್ಮ ಒಳ ಮನಸ್ಸಿನ ಯುದ್ಧ ಭೂಮಿ. ಧರ್ಮದ ದಾರಿಯಲ್ಲಿ ನಡೆಯಬೇಕೋ ಅಥವಾ ಅಹಂಕಾರ, ಅಸೂಯೆ, ಸ್ವಾರ್ಥದ ದಾರಿಯಲ್ಲಿ ನಡೆಯಬೇಕೋ ಎಂಬ ದ್ವಂದ್ವ. ಇದು ನಮಗೆ ನೀಡುವ ಪಾಠ. ನಮ್ಮ ಜೀವನದಲ್ಲಿಯೂ ಒಂದು ಕುರುಕ್ಷೇತ್ರ ಇದೆ. ಅದು ನಮ್ಮ ಒಳ ಮನಸ್ಸಿನ ಯುದ್ಧ ಭೂಮಿ. ಧರ್ಮದ ದಾರಿಯಲ್ಲಿ ನಡೆಯಬೇಕೋ ಅಥವಾ ಅಹಂಕಾರ, ಅಸೂಯೆ, ಸ್ವಾರ್ಥದ ದಾರಿಯಲ್ಲಿ ನಡೆಯಬೇಕೋ ಎಂಬ ದ್ವಂದ್ವ. ನಮ್ಮ ಜೀವನದಲ್ಲಿ ನಿಷ್ಪಕ್ಷಪಾತತೆ, ಸತ್ಯ ಮತ್ತು ಧರ್ಮ ನಮ್ಮ ಮಾರ್ಗದರ್ಶಕರಾಗಬೇಕು. ಹೀಗಾಗಿ ಶ್ಲೋಕ 1 ಕೇವಲ ಕಥೆಯ ಆರಂಭವಲ್ಲ, ಇದು ಮಾನವನ ಮನಸ್ಸಿನ ದುರ್ಬಲತೆ, ಪಕ್ಷಪಾತ ಮತ್ತು ಧರ್ಮ ಅಧರ್ಮಗಳ ನಡುವಿನ ಸಂಘರ್ಷಕ್ಕೆ ಒಂದು ಆಳವಾದ ಪರಿಚಯ.